ಅಂತ ಕೆಲಸ ನಾನು ಮಾಡಿಸಿದ್ದೀನಿ. 2.5 ಎಕರೆ ಜಮೀನು ಸುಮಾರು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ 100 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಜಮೀನನ್ನು ನಾವು BBMPಗೆ ನಾವು ಮುಟ್ಟುಗೋಲನ್ನು ಹಾಕ್ಕೊಂಡಿದ್ದೀವಿ. ಅಲ್ಲಿ ಒಂದು ಬಿಲ್ಡಿಂಗ್ಸ್ ಆಯಿತು, ಅದನ್ನು ಡೆಮಾಲಿಷನ್ ಮಾಡಿ ಆ ಭಾಗದಲ್ಲಿ BBMPಯ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಬೇಕು, ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕೆಲಸಕ್ಕೆ ಅದನ್ನು ನಾವು ಈಗಾಗಲೇ ಮುಟ್ಟುಗೋಲನ್ನು ಹಾಕ್ಕೊಂಡಿದ್ದೀವಿ. ಎಂಥ ಸಂದರ್ಭದಲ್ಲೂ ಯಾರಿಗೂ ಮಣಿದೆ ಆ ರೀತಿಯಾದಂಥ ಜಾಗವನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮತ್ತು ಜರಗನಹಳ್ಳಿ ಆ ಭಾಗದಲ್ಲಿ ಸುಮಾರು 2.5 ಎಕರೆ ಜಾಗ ಅಷ್ಟು ಆ ಭಾಗದ ಅನೇಕರು ಭೂ ಕಬಳಿಕೆಯನ್ನು ಮಾಡಿಕೊಂಡಿದ್ರು. ಅದನ್ನು ಬಿಡಿಸಿ ಮತ್ತೆ ಆ ಭಾಗದ ಒಂದು ಗ್ರಾಮದ ಜನಗಳಿಗೆ ಅಲ್ಲಿನ ಒಂದು ಹಾಸ್ಪಿಟ್ಲನ್ನು ಕಟ್ಟುವಂಥದ್ದು, ಒಂದು ಪ್ಲೇಗ್ರೌಂಡನ್ನು ಮಾಡೋವಂಥದ್ದು, ಪಾರ್ಕನ್ನು ಮಾಡೋವಂಥದ್ದಕ್ಕೆ ಈ 2.5 ಎಕರೆ ಜಮೀನನ್ನು ಬಳಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನು ಸಹ ನಮ್ಮ ಸುಪರ್ದಿಗೆ ತೆಗೆದುಕೊಂಡು ಮತ್ತು ನಮ್ಮ ಈ ಭಾಗದ ಬಂಡೆಪಾಳ್ಯ, ಗಾರ್ವೆಪಾಳ್ಯ ಆ ಭಾಗದಲ್ಲಿ ಸುಮಾರು 7 ಎಕರೆ ಜಾಗವನ್ನು ನಾವು ಭೂ ಕಬಳಿಕೆದಾರರಿಂದ ಅದನ್ನು ಬಿಡಿಸಿ ಅಲ್ಲಿ ಬಡವರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಒಂದು ಮಹತ್ವವಾದಂಥ ಯೋಜನೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಸರ್ಕಾರಕ್ಕೆ ಆಗ್ತಾಯಿದ್ದಂಥ ನಷ್ಟವನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ನಾನು ನನ್ನ ಈ ಭಾಗದ ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾನು ಶಾಸಕನಾಗಿ ಈ ಕೆಲಸವನ್ನು ನಾನು ಮಾಡಿದ್ದೀನಿ. ಈಗಾಗಲೇ ಸತೀಶ್ ರೆಡ್ಡಿ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಚರಂಡಿಗಳಾಗಿರ್ಬೋದು, ರಸ್ತೆಗಳಿರ್ಬೋದು ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಈ BBMPಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಉನ್ನತವಾದ ಕೆಲಸಗಳನ್ನು ತುಂಬ ಖುದ್ದಾಗಿ ನಿಂತು ಮಾಡಿರ್ತಕ್ಕಂಥದ್ದು ಹೆಚ್ಚಾಗಿದೆ. ಒತ್ತುವರಿ ಮಾಡಿರ್ತಕ್ಕಂಥ ಜಾಗವನ್ನು ಈಗಾಗಲೇ ಬಿಡಿಸ್ಕೊಟ್ಟಿದ್ದಾರೆ. BBMPಯಿಂದ ಇನ್ನೂ ಅದನ್ನು ಹೆಚ್ಚಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈಗ ಯಾರೇ ಆಗಲಿ ಪ್ರಾಮಾಣಿಕವಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಿದರೆ ಜನ ಆತನ ಬಗ್ಗೆ ಎಂತಹ ಸದ್ಭಾವನೆ, ವಿಶ್ವಾಸಗಳನ್ನು ಹೊಂದಿರುತ್ತಾರೆಂದು ಕಾಣಬಹುದಾಗಿದೆ. ನನಗೆ ಸಾಮಾನ್ಯ ಜನಗಳ ಒಂದು ಸಮಸ್ಯೆಗಳನ್ನು ಅರ್ಥಕೊಂಡು ಆ ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನನ್ನ ಜೊತೆ ನನ್ನ ಕ್ಷೇತ್ರದ ಜನ, ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆಯ 8 ಜನ ಸದಸ್ಯರು ಒಂದೇ ಪಕ್ಷದಿಂದ ಗೆದ್ದಂಥವ್ರು ನನ್ನ ಜೊತೆ ನಿಂತರು. ಈ ಕ್ಷೇತ್ರದ ಜನ 100% 100% ನಮ್ಮ ಪಕ್ಷಕ್ಕೆ ಮತವನ್ನು ಕೊಟ್ಟು ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಂದ ಜನ ನನ್ನ ಬಗ್ಗೆ ವಿಶ್ವಾಸ ಇಟ್ಟು ನನಗೆ 8 ಕಾರ್ಪೊರೇಟರ್ಗಳನ್ನು ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ಈ ಕ್ಷೇತ್ರದ ಜನ ಮಾಡಿದ್ದಾರೆ. ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾನು ಈ 4.5 ವರ್ಷದಲ್ಲಿ ನಾನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ಎಲ್ಲ ಸಮಾಜದವ್ರನ್ನ, ವಿಶೇಷವಾಗಿ ಬಡವರನ್ನು, ಕಾರ್ಮಿಕರನ್ನು, ಅಲ್ಪಸಂಖ್ಯಾತರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಎಲ್ಲ ಕೆಲಸ ಜವಾಬ್ದಾರಿಗಳ ಒತ್ತಡದ ನಡುವೆಯೂ ಕನ್ನಡ ನಾಡು, ನುಡಿ, ಸಂಸ್ಕೃತಿಗಾಗಿ ಹಾಗೂ ಕಲೆಗಾಗಿ ಸಮಯ ಮೀಸಲಿಡುವುದು ಕಷ್ಟವೆಂದು ತೋರಬಹುದು. ಆದರೆ ಇಲ್ಲಿ ಹಾಗೆ ಹೇಳುವ ಹಾಗಿಲ್ಲ. ಕಾವೇರಿ ನೀರಿನ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಅವರು ನಮ್ಮ ಜೊತೆ ಭಾಗವಹಿಸಿದರು. ಸುಮಾರು 1,000 ಜನ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು. ಆಗ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತು ನಮ್ಮೊಟ್ಟಿಗೆ ಬಂದು ಯಾವುದೇ ಜಾತಿ ಪಕ್ಷ ಎಲ್ಲವನ್ನು ಬಿಟ್ಟು ನಮ್ಮೊಂದಿಗೆ ಅವರು ಸಹಕರಿಸಿ ಆ ಚಳುವಳಿಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಅದು ನಮ್ಮ ಕಾರ್ಯಕ್ರಮಗಳಲ್ಲೇ ಬಹಳ ಹೆಮ್ಮೆಯ ಕಾರ್ಯಕ್ರಮವೆನಿಸಿತು. ಕನ್ನಡದ ನೆಲ ಜಲ ಭಾಷೆಗೆ ಪೂರಕವಾಗಿ ನಮಗೆ ಸ್ಪಂದಿಸಿರುವಂಥ ನಮ್ಮ MLA ಅವರು ನಮಗೆ ತುಂಬ ಆಭಾರಿಯಾಗಿರ್ತೀವಿ. ಅವರು ನಮ್ಗೆ ತುಂಬ ಸಹಕರಿಸ್ತಾರೆ. ಜನಗಳನ್ನು ಸ್ಪಂದಿಸುವ ರೀತಿ, ಅಲ್ಲಿಗೆ ಬಂದಂಥ ಸಮಸ್ಯೆಗಳನ್ನು ಹೊತ್ತು ತಂದಂಥ ನಾಗರಿಕನಿಗೆ ಸ್ಪಂದಿಸುವ ರೀತಿ ಆ ಗುಣಮಟ್ಟವನ್ನು ಹೊಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಘಟಕದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮಾಡಲು ಇಚ್ಛಿಸಿದೆ. ಅವರೊಂದಿಗೆ ಮೊದಲ ಆಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಆ ಕನ್ನಡ ಸಾಹಿತ್ಯಕ್ಕೆ ಏನಾದರೂ ಆಗಲಿ, ಎಂತಹ ಕಠಿಣವಾದಂಥ ಕೊಡುಗೆಗಳನ್ನಾದರೂ ನಾನು ಕೊಡ್ತೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಧಾರಕ್ಕೆ ನಾನು ಶ್ರಮಿಸ್ತೀನಿ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.
ಬನ್ನೇರಘಟ್ಟ ಮುಖ್ಯ ರಸ್ತೆಯ JP ನಗರ ಮತ್ತು GD ಮರ ಆ ಭಾಗದಿಂದ ಮೀನಾಕ್ಷಿ ದೇವಸ್ಥಾನ ನೈಸ್ ರಸ್ತೆವರೆಗೆ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡೋಂಥ ಒಂದು ಕೆಲಸವನ್ನು ಸುಮಾರು 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅನುಮೋದನೆ ಆಗಿ ಬಂದಿದೆ. ಮತ್ತು ಆ ರಸ್ತೆ 150 ಅಡಿಯಷ್ಟು ಅಗಲ ಆಗುವಂಥ ಒಂದು ಕೆಲಸವನ್ನು ಆದಷ್ಟು ಬೇಗ ಆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಮೆಟ್ರೋ ಈಗಾಗಲೇ ಮೆಟ್ರೋ ಟ್ರೈನ್ ನಮ್ಮ ಬೆಂಗಳೂರಿಗೆ ಬಂದಂಥದ್ದು ತುಂಬ ಮಹತ್ವವಾದಂಥ ಸಾಧನೆ ನಮ್ಮ ಸರ್ಕಾರದ್ದು. ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಪುಟ್ಟೇನಹಳ್ಳಿ ಭಾಗದವರೆಗೂ ಆ ಒಂದು ಮೆಟ್ರೋ ಟ್ರೈನ್ ಈಗಾಗಲೇ ಬಂದಿದೆ. ಮತ್ತು ಅದರ ವಿಸ್ತರಣೆಯನ್ನು ಬನ್ನೇರಘಟ್ಟ ರಸ್ತೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಆ ಒಂದು ಮೆಟ್ರೋ ಟ್ರೈನನ್ನು ವಿಸ್ತರಣೆ ಮಾಡೋವಂಥದ್ದು. ಮತ್ತು ಮೋನೋ ಟ್ರೈನನ್ನು ನಮ್ಮ HSR ಲೇಔಟಿಂದ ಮಲ್ಲೇಶ್ವರಂವರೆಗೂ ಹೆಚ್ಚಿನ ಒಂದು ಟ್ರೈನನ್ನು ತರುವಂಥ ಒಂದು ಕೆಲಸವನ್ನು ಈಗಾಗಲೇ ಸರ್ಕಾರ ಅನುಮೋದನೆ ಮಾಡಿದೆ. ಅದನ್ನು ಆದಷ್ಟು ಬೇಗ ಚಾಲನೆಯನ್ನು ಕೊಡಬೇಕು ಅಂತ ನಾನು ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿದ್ದೀನಿ. ಅದು ಸಹ ನಮ್ಮ ಕ್ಷೇತ್ರಕ್ಕೆ ಬಂದರೆ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ವವಾದಂಥ ಸಾಧನೆಯನ್ನು ಮಾಡಿದಂಥದ್ದಾಗುತ್ತೆ. ಮಾತಿಗಿಂತ ಕೃತಿ ಮೇಲು ಎಂಬುದು ಎಂದಿಗೂ ಸಲ್ಲುವ ಮಾತು. ಇಲ್ಲಿ ಆ ಮಾತನ್ನು ಅಕ್ಷರಶಃ ಪಾಲಿಸಲಾಗಿದೆ. ಹಾಗಾಗಿ ಅಭಿವೃದ್ಧಿಯ ಯಶಸ್ಸಿನ ಯಾತ್ರೆ ನಿರಾತಂಕವಾಗಿ ಸಾಗುವ ಅವಶ್ಯಕತೆ ಇದೆ.